ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗು ತುಂಬ ಸ್ಪೆಷಲು. ಹಾಗೆಯೇ ನಾನು ಹೊಸ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು. ಫ್ರೆಂಡ್ಸ್, ಇವತ್ತು ಹಸ್ಬೆಂಡ್ಗೆ ರಜೆ ಇರೋದ್ರ ಕಾರಣ ಇವತ್ತು ಫುಲ್ ಲಾಗ್ ಹಸ್ಬೆಂಡ್ ಆ್ಯಂಡ್ ಮನೆ ಕೆಲಸಗಳ ಜೊತೆಗೆ ನಮ್ಮದೊಂದು ಇವತ್ತಿನ ವ್ಲಾಗೇ ಮುಗ್ದೋಗುತ್ತೆ. ಸೊ ಇವತ್ತು ಏನೆಲ್ಲ ಮಾಡ್ತೀವಿ, ಎಲ್ಲೆಲ್ಲೆಲ್ಲ ಹೋಗಿ ಬರ್ತೀವಿ, ಏನು ಬ್ರೇಕ್ಫಾಸ್ಟ್ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಫುಲ್ ಮನೆಯಲ್ಲೇ ಇರ್ತೀನಿ. ಹಾಲಿಡೇ ಇವತ್ತು ನನಗೆ. ಇವತ್ತು ಏನೇನು ಮಾಡ್ಕೊಡ್ತಾರೆ ಸ್ಪೆಷಲಾಗಿ ನೋಡೋಣ, ಎಲ್ಲ ಹಾಕ್ತೀನಿ, ಅಪ್ಡೇಟ್ ಮಾಡ್ತೀನಿ. ಓಕೆ, ಅಪ್ಡೇಟ್ ಮಾಡ್ತೀವಿ. ಇವ್ರಿಗೆ ಸೋಷಲ್ ಅಂದರೆ ವಿಡಿಯೋದಲ್ಲಿ ಅಷ್ಟಾಗಿ ಮಾತಾಡೋದು ಕಷ್ಟ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ವಿಡಿಯೋ ಅಂದಾಗ ಸ್ವಲ್ಪ ಜನಗಳು ಯಾವ ಥರ ತೊಗೊಳ್ತಾರೆ ಅನ್ನೋದೊಂದು ಇರುತ್ತೆ ಅಲ್ವಾ, ಹಾಗಾಗಿ ಹೆಚ್ಚು ಮಾತಾಡೋಲ್ಲ ಅಷ್ಟೇ, ಮತ್ತಿನ್ನೇನಿಲ್ಲ. ಸದ್ಯಕ್ಕೆ ಇವಾಗ ಇವ್ರನ್ನ ಕಾಡಿ ಬಿಡಿ ಎಬ್ಸಿಬಿಟ್ಟಿದ್ದೀನಿ. ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಇವಾಗ ಕಾಫಿ ಮಾಡಬೇಕು. ಕಾಫಿ ಮಾಡಿ ಕೊಡ್ತೀನಿ ನೋಡಿ. 9 ಗಂಟೆ ಕಾಫಿ ಕೊಡ್ತಾಯಿದ್ದೀನಿ. ಯಾರಾದರೂ ಇಷ್ಟೊತ್ತಲ್ಲಿ ಕಾಫಿ ಕುಡಿತೀರಾ? ಕೆಲವೊಂದಷ್ಟು ಜನ ಕುಡಿತಾರೆ ಖಂಡಿತವಾಗ್ಲೂ. ಏನು ಮಾಡೋದು, ರಜೆ ಪ್ರತಿದಿನ 5:30ಗೆ ಎದ್ದೇಳ್ತಾರೆ ಅಲ್ವಾ ಡ್ಯೂಟಿಗೆ ಹೋಗ್ಲಿಕ್ಕೆ. ಇವತ್ತು ಒಂದಿನ ಅಲ್ವಾ, ರಜೆ ಇರೋ ಕಾರಣದಿಂದ ಸ್ವಲ್ಪ ಲೇಟಾಗಿ ಎದ್ದೇಳಿ ಅಂತ ನಾನು ಎಬ್ಸಕ್ಕೆ ಹೋಗಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್, ಇವಾಗ ಹಸ್ಬೆಂಡ್ಗೆ ಕಾಫಿ ಕೊಟ್ಟು ನಾನು ಕೂಡ ಕಾಫಿ ಕುಡಿದು ನಂತರ ಹಸ್ಬೆಂಡ್ ಚಿಕನ್ನ ತೊಗೊಂಡು ಬಂದಿದ್ದಾರೆ. ಆ ಚಿಕನ್ನೆಲ್ಲ ವಾಶ್ ಮಾಡಿಕೊಂಡು ಇವಾಗ ಚಿಕನ್ ಬಿರಿಯಾನಿ ಹಾಗೆಯೇ ಚಿಕನ್ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಹಾಗೆ ಸಾಂಬಾರು ಥರ ಗ್ರೇವಿ ಥರನೇ ಬಂದಿದೆ. ಸೊ ಇದೆಲ್ಲ ಮಾಡಿದ ನಂತರ ಸಖತ್ತಾಗಿರೋ ಬ್ಯಾಟಿಂಗ್ ಮಾಡಿದ್ವಿ ಬೆಳಗ್ಗೆ ಟಿಫನ್ನು. ಸೊ ಫ್ರೆಂಡ್ಸ್, ಇವಾಗ ನಾವು ಔಟ್ ಸೈಡ್ ಹೋಗೋಕ್ಕಿದೆ. ಇವತ್ತು ಒಳ್ಳೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ತಿಂದ್ವಿ. ಇವಾಗ ಔಟ್ ಸೈಡ್ ಹೋಗೋಕ್ಕಿದೆ. ಹಸ್ಬೆಂಡ್ ಕೂಡ ನೋಡಿ ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದಾರೆ. ಇವಾಗ ಅವರು ರೆಡಿ ಆಗಬೇಕು. ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ನಾನು ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಟೈಮ್ ತೊಗೊಂಡೆ. ಅವರು ಇವಾಗ ರೆಡಿ ಆಗ್ತಿದ್ದಾರೆ. ಅವ್ರಿಗೂ ಒಂದು 5 ಮಿನಿಟ್ಸ್ ಟೈಮ್ ಕೊಡಬೇಕಲ್ವಾ, ಹಾಗಾಗಿ ಅವ್ರು ಕೂಡ ರೆಡಿ ಆಗಲಿ ಅಂತ ಹೇಳಿ ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಅಂತೂ ಒಳ್ಳೆ ನಾನ್ ವೆಜ್ ಊಟ ಕೂಡ ಟಿಫನ್ ಆಯಿತು. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಚಿಕನ್ಗೆ ಮುದ್ದೆ ಇರಬೇಕು, ರಾಗಿ ಮುದ್ದೆ. ನಾವು ಹಾಸನವರಲ್ಲ, ರಾಗಿ ಮುದ್ದೆನೇ ತಿನ್ನೋದು, ಈ ಜೋಳದ ಮುದ್ದೆ ಎಲ್ಲ ತಿನ್ನಲ್ಲ. ಹಾಗಾಗಿ ನಮ್ಮನೆಯವ್ರು ಬೆಳಗ್ಗೆನೇ ಏನು ಮುದ್ದೆ ತಿನ್ನೋದು ಅಂತ ಹೇಳಿಬಿಟ್ಟು ಬಿರಿಯಾನಿ ಮಾಡಿಬಿಟ್ಟೆ. ಬಿರಿಯಾನಿ ಮತ್ತು ಚಿಕನ್ ಸಾಕಾಗಿತ್ತು, ತುಂಬ ಚೆನ್ನಾಗಿತ್ತು. ಇವಾಗ ಮಧ್ಯಾಹ್ನಕ್ಕೆ ಬಂದು ಊಟ ರೆಡಿ ಮಾಡ್ಕೋಬೇಕು. ರೈಸ್ ಅಷ್ಟೇ ಮಾಡ್ಕೋಬೇಕು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಬನ್ನಿ. ಇವ್ರಿಗೆ ಏನೋ ಎಮರ್ಜೆನ್ಸಿ ಏನೋ ಬೇಕಿತ್ತಂತೆ, ಹಾಗಾಗಿ ಅದೇನು ತೊಗೊಳಕ್ಕೆ ಹೋಗ್ತಿದ್ದಾರೆ ಅಂದ್ಬಿಟ್ಟು ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ಬನ್ನಿ ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್, ಇವಾಗ ನಾವು JC ರೋಡ್ಗೆ ಬಂದಿದ್ದೀವಿ. ಇದನ್ನು ನಾವು ಯೂಟ್ಯೂಬಲ್ಲಿ ನನ್ನ ಹಸ್ಬೆಂಡು ಒಬ್ಬರು ಚಾನಲಲ್ಲಿ ನೋಡಿ ಅಡ್ರೆಸ್ ಹುಡ್ಕೊಂಡು ಬಂದಿರೋದು. ಸೊ ಇಲ್ಲಿ ಬಂದಿದ್ದಾಗ ಹಸ್ಬೆಂಡು ಹುಡುಕ್ತಾಯಿದ್ರು. ನೀನು ಇಲ್ಲೇ ನಿಂತ್ಕೊಂಡಿರು, ನಾನೊಂದು 2 ಅಂಗಡಿ ವಿಚಾರಿಸ್ಕೊಬರ್ತೀನಿ, ಆಮೇಲೆ ಆ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಅದಕ್ಕೇ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅವಾಗೊಬ್ಬರು ತಾತ ಸೈಕಲ್ನ ತೊಗೊಂಡು ಬಂದರು. ಈ ವಯಸ್ಸಿನಲ್ಲೂ ಕೂಡ ಅವರು ನೋಡಿ ಎಳ್ನೀರನ್ನು ಕುಚ್ತಿದ್ದಾರೆ. ನಂಗೆ ಅದು ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ಇನ್ನೇನು ಮಾಡೋಗಿಲ್ಲ ಅಲ್ವಾ, ಮನುಷ್ಯನ ಜೀವನನೇ ಹಾಗೆ. ಬದುಕಬೇಕು ಅಂತಂದರೆ ಏನಾದರೂ ಒಂದು ಕೆಲಸನ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಖಾಲಿ ಹೊಟ್ಟೆನಲ್ಲಿ ಇರಬೇಕಾಗತ್ತೆ. ಬಟ್ ಅವ್ರಿಗೊಂದು ಹ್ಯಾಂಡ್ಸ್ ಆಫ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಿರ್ಬೋದು, ಒಂದು 2 ಅಂಗಡಿನ ವಿಚಾರಿಸ್ಕೊಂಬಂದಾದ್ಮೇಲೆ HKL ರೇಸಿಂಗ್ ಅಂತ ಈ ಒಂದು ಶಾಪ್ಗೆ ಬಂದ್ವಿ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಈ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿ ಕಮ್ಮಿ ಬೆಲೆಗೆ ಕೊಡ್ತಿದ್ದಾರೆ ಅಂತ ವಿಡಿಯೋದಲ್ಲಿದೆ ಕಣೆ. ಸೊ ಹಾಗಾಗಿ 1-2 ಅಂಗಡಿನ ವಿಚಾರಿಸ್ಕೊಂಬಂದಿದ್ದೀನಿ. ಅದಾದ ನಂತರ ನೋಡೋಣ, ಇಲ್ಲೂ ವಿಚಾರಿಸೋಣ ಅಂತ ಬಂದಿದ್ದಾರೆ. ಸೊ ಇದೆಲ್ಲ ಆದ ನಂತರ ಅವರಲ್ಲಿ ಕೇಳ್ತಾಯಿದ್ರು, ಅಂದರೆ ಏನೆಲ್ಲ ಬೇಕು ಅದೆಲ್ಲ ತೋರಿಸಿದ್ರು. ರೇಟ್ ಹೇಳಿ ಅಂದಾಗ ರೇಟ್ನ ಸರಿಯಾಗಿ ಹೇಳ್ತಾ ಇರಲಿಲ್ಲ. ಆಮೇಲೆ ಇವಾಗೆಲ್ಲ ರೇಟು ಹೇಳಿ ಆದಮೇಲೆ ಎಲ್ಲ ಅಂಗಡಿಲೂ ಹೇಗೆ ಹೇಳ್ತಿದ್ದಾರೆ ಅಂತಂದರೆ, ರೇಟ್ ಜೊತೆಗೆ ಅಂದರೆ ಪ್ರತಿಯೊಂದು ಪ್ರಾಡಕ್ಟು ರೇಟ್ ಜೊತೆಗೆ ಫಿಟ್ಟಿಂಗ್ ಮಾಡಲಿಕ್ಕೆ ಇಷ್ಟು ಅಮೌಂಟ್ ಅಂತಲೇ ಹೇಳಿಬಿಡ್ತಾರೆ, ಓಕೆನಾ? ಇವ್ರು ಹೇಗೆ ಅಂತಂದರೆ ಪ್ರತಿಯೊಂದಕ್ಕೂ ಕಾಯಿಸ್ತಾಯಿದ್ರು. ಪ್ರತಿಯೊಂದು ಏನಾದರೂ ಒಂದು ಐಟಮ್ ಕೇಳಿದ್ರೆ ಪಟ್ ಅಂತ ಕೊಡ್ತಾನೆ ಇರಲಿಲ್ಲ. ಅದೇನೋ ಒಂಥರ ನೆಗ್ಲಿಜೆನ್ಸಿ, ಅದೇನೋ ಗೊತ್ತಿಲ್ಲ. ಅವತ್ತು ಆ ಒಂದು ವಿಡಿಯೋ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿರಬೇಕು ಅನಿಸುತ್ತೆ. ಹಿಂದೆ ಕಸ್ಟಮರ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ರು. ಅದೇನೋ ನಮಗೆ ಸರಿಯಾಗಿ ರೆಸ್ಪಾಂಡೇ ಮಾಡಲಿಲ್ಲ, ಬೇಜಾರಾಯಿತು. ಅದಕ್ಕೇ ಹಸ್ಬೆಂಡು ಈ ಕಡೆ ಬಂದಾಗ ಈ ಹೆಲ್ಮೆಟನ್ನು ನೋಡಿ ತೊಗೋಬೇಕು ಕಣೆ ಅಂತ ಹೇಳ್ತಾಯಿದ್ರು. ಸರಿ ಹಾಕೋ, ಒಂದು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ಹಸ್ಬೆಂಡು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅವ್ರಿಗೆ, ಬೇಡ ಅಂತ ಅಂದೆ.
ಏಕೆಂದರೆ ಸುಮ್ಮನೆ ಏನಕ್ಕೆ ಇರೋ ಹೆಲ್ಮೆಟೇ ಸಾಕು ಅಂತ ಹೇಳಿ. ಬಟ್ ಚೆನ್ನಾಗಿದೆ ಎಲ್ಲ ಗೊಂಬೆ ಥರ, ಸೊ ಕ್ಯೂಟ್. ಸರಿ ಅಂತ ಹೇಳಿ ವೆಯ್ಟ್ ಮಾಡ್ತಾನೆ ಇದ್ದೀವಿ ನಾವಂತೂ. ಬಟ್ ಅವ್ರು ಏನೂ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಯಾರೋ ಒಬ್ಬರು ಕಸ್ಟಮರು ಮಾತಾಡ್ತಾಯಿದ್ರು, ಹಿಂದಿಯವರು, ಅವ್ರ ಜೊತೆಗೆ ಮಾತಾಡ್ತಾಯಿದ್ರು. ಅದಾದ ನಂತರ ಅಲ್ಲಿ ಇನ್ನೊಬ್ರಿಗೆ ಫಿಟ್ಟಿಂಗ್ ಮಾಡ್ತಾಯಿದ್ರು ಗಾಡಿನ, ಆ್ಯಕ್ಟಿವಾ ಗಾಡಿ. ಸೊ ಅದಕ್ಕೆ ನಾವು ಅದನ್ನು ವೆಯ್ಟ್ ಮಾಡ್ತಿದ್ವಿ, ಅಟ್ಲೀಸ್ಟ್ ಹೇಳ್ತಾರೇನೋ ಅಂತ. ಆದರೂ ಕೂಡ ಫೈನಲಿ ಬನ್ನಿ ಸರ್ ಏನು ಹೇಳಿ ಅಂತ ಯಾವುದೇ ರೀತಿ ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ. ನಮಗೆ ಬೇಜಾರಾಯಿತು, ಏರಿ ನಡ್ರಿ ಬೇಡ ಅಂತ ಹೇಳಿಬಿಟ್ಟು ನಾನೇ ಕರ್ಕೊಂಡು ಬಂದೆ. ಯಾವುದೇ ಒಂದು ಕಸ್ಟಮರ್ ಬರಲಿ, ಅದು ಕನ್ನಡದವರಾಗಿರಲಿ ಹಿಂದಿಯವರೇ ಆಗಿರಲಿ, ರೆಸ್ಪಾಂಡ್ ಚೆನ್ನಾಗಿರಬೇಕು. ಐಟಮ್ ಎಲ್ಲ ತೆಗ್ದಿಟ್ಟಿದ್ದಾರೆ, ರೇಟ್ ಹೇಳಿ ಅಂದರೆ ಹೇಳಿ, ಇರಿ ಸರ್ ಅಂತಲೂ ಹೇಳಲ್ಲ, ಏನೋ ಒಂಥರ ರೆಸ್ಪಾಂಡೇ ಚೆನ್ನಾಗಿರಲಿಲ್ಲ. ಸರಿ ಅಂತ ಪಕ್ಕದ ಅಂಗಡಿಗೆ ಬಂದ್ವಿ, ಅಲ್ಲಿಂದ ಸ್ವಲ್ಪ ಮುಂದೆಗೆ. ಇವರು ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಆ ರೀತಿ ಏನಿಲ್ಲ. ಆದರೆ ಇವರು ಲೈಟಿಂಗ್ ಫೋಕಸ್ ಚೆನ್ನಾಗಿರಬೇಕು ಅಂತ ಹೇಳಿ ಇಲ್ಲಿ ರೇಟ್ ಎಲ್ಲ ಕೇಳಿಲ್ಲ, ಜಸ್ಟ್ ಫೋಕಸ್ ಚೆನ್ನಾಗಿದೆಯಾ ಹೇಗೆ ಅಂತ ಚೆಕ್ ಮಾಡಿದ್ರು. ಸೊ ಓಕೆ ಫೈನ್ ಬರ್ತೀವಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಇದಾದ ನಂತರ ಏನಿಲ್ಲ ಅಂದರೂ ಒಂದು 6 ರಿಂದ 7 ಅಂಗಡಿನ ಸರ್ಚ್ ಮಾಡಿದ ನಂತರ ಒಂದು 8ನೇ ಅಂಗಡಿ ಇದು. ತುಂಬ ಕಡೆ ಎಲ್ಲ ಓಡಾಟ ಮಾಡಿದ್ವಿ, ಎಲ್ಲ ಕಡೆನೂ ವೀಡಿಯೋ ಮಾಡೋಕ್ಕಾಗಿಲ್ಲ. JBR ಸೂಪರ್ ಸ್ಟೋರ್ ಅಂತ ಇವ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ಫಸ್ಟೇ ಇವ್ರ ಅಂಗಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗಿರಲಿಲ್ಲ, ಜಸ್ಟ್ ಹಾಗೆ ಕೇಳೋಣ ಅಂತ ಹೋದ್ವಿ, ಏಕೆಂದರೆ ಎಲ್ಲ ಕಡೆನೂ ವೇರಿಯೇಷನ್ ಇದೆ ಅಲ್ವಾ ಅಂತ ಹೇಳಿ. ಸರಿ ಅಂತ ಹೋದಾಗ ತುಂಬ ಚೆನ್ನಾಗಿ ಮಾತಾಡಿದ್ರು. ಅಲ್ಲಿ ಅಣ್ಣ ಇದ್ದಾರೆ ನೋಡಿ, ಆಟ ಹಾಕ್ಕೊಂಡಿದ್ದಲ್ಲ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ನಮಗೂ ಖುಷಿ ಆಯಿತು. ಹಾಗೆ ವೀಡಿಯೋ ಮಾಡ್ಕೊಳ್ತೀವಿ ಅಂದರೆ ನೋ ಪ್ರಾಬ್ಲಮ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಸಮಾಧಾನದಿಂದ ಯಾವುದೇ ಐಟಮ್ ಕೇಳಿದ್ರು ಪಟ್ ಅದು ಕೊಡು, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ಜನ ಇರಲಿ ಇಲ್ಲದೇ ಇರಲಿ, ಈಗ ಯಾರಾದರೂ ಏನಾದರೂ ಕೇಳ್ಕೊಂಡು ಬಂದರೆ ಅವ್ರಿಗೂ ರೆಸ್ಪಾಂಡ್ ಮಾಡೋರು ಆ್ಯಂಡ್ ನಮಗೂ ಕೂಡ ರೆಸ್ಪಾಂಡ್ ಮಾಡೋರು. ಅದು ಹಿಂದಿಯವರೇ ಆಗಿರಲಿ ಕನ್ನಡದವರೇ ಆಗಿರಲಿ, ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವೊಂದಷ್ಟು ಜನರು ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋರು ಇರ್ತಾರೆ. ಎಲ್ಲರೂ ಹೀಗೇನೆ ನೋಡಿ ಮುಸ್ಲಿಮ್ ಅಂತ ಹೇಳಬಾರ್ದು, ಕೆಲವೊಬ್ಬರು ಆ ರೀತಿನಲ್ಲಿ ಇರ್ತಾರೆ. ಇವ್ರು ಮಾತ್ರ ತುಂಬ ಸಕ್ಕತ್ತಾಗಿ ಸರ್ವಿಸ್ನ ಕೊಟ್ಟರು. ಅದು ಏನೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರ ರೆಕಮೆಂಡ್ ಕೂಡ ಹೇಳ್ತಾಯಿದ್ರು, ಅಂದರೆ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ಕೂಡ. ಸೊ ಫೈನಲಿ ಗಾಡಿ ಲೈಟಿಂಗ್ಸ್ ತುಂಬ ಅವಶ್ಯಕತೆ ಇತ್ತು. ಹಸ್ಬೆಂಡು ಹೇಳ್ತಾಯಿದ್ರು ರೋಡಲ್ಲಿ ಹೋಗುವಾಗ ಏನೂ ಕಾಣಿಸಲ್ಲ ಕಣೆ ಅಂತ. ಸರಿ ಅಂತ ಹೇಳಿ ಅದೆಲ್ಲ ಹಾಕಿಸ್ಕೊಂಡ್ರು. ಹಸ್ಬೆಂಡ್ ಮುಂದೆಗಡೆ ತೆಗೆದಿತ್ತಲ್ಲ ಅದನ್ನು ಕೂಡ ಇಟ್ಕೊಂಡಿದ್ರು. ತುಂಬ ಹಶ್ವಾಗ್ತಿತ್ತು. ಸೊ ಹಾಗಾಗಿ ಒಂದು 4:30 ಹಾಗೆ ಹೊರಟ್ವಿ. ಸೊ ಅದಕ್ಕೆ ಪಾನಿಪುರಿನ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಟಯರ್ಡ್ ಆಗಿದೆ, ಏಕೆಂದರೆ ಅವರು ತುಂಬ ಟೈಮ್ಸ್ ವೆಯ್ಟ್ ಮಾಡಿಸಿದ್ರಲ್ವ ನಮ್ಮ ಮನೆಯವರು. ಅದು ಇದು ಇಲ್ಲಿ ಯಾವ ಅಂಗಡಿ ಈ ಅಂಗಡಿ ಅಂತ ಹೇಳಿ, ಮತ್ತು ಫಿಟ್ಟಿಂಗಿಗೆ ತುಂಬ ಟೈಮ್ ಹಿಡಿತು. ಸೊ ಹಾಗಾಗಿ ಬರೋ ಅಷ್ಟರಲ್ಲಿ 5:30 ಆಗೋಯಿತು. ಮಧ್ಯಾಹ್ನ ಊಟ ಇಲ್ಲ, ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು. ಹಾಗಾಗಿ ಇವಾಗಷ್ಟೇ ಪಾನಿಪುರಿನ ತಿನ್ಕೊಂಡು ಮನೆಗೆ ಬಂದುಬಿಟ್ಟಿದ್ದೀವಿ. ಸೊ ಇವಾಗ ಫುಲ್ ರೆಸ್ಟ್ ಮಾಡಬೇಕು. ಹಸ್ಬೆಂಡ್ ಅಂತೂ ಪಾನಿಪುರಿನೂ ತಿನ್ನೋ ಆಗಿಲ್ಲ, ಅಷ್ಟು ತಲೆನೋವಿಂದ ತುಂಬ ಒದ್ದಾಡ್ತಾಯಿದ್ರು. ತಿನ್ನೋದಕ್ಕೆ ಆಗ್ತಾಯಿಲ್ಲ, ತಿಂದಂಗೂ ಇಲ್ಲಿ ನೋವು ಜಾಸ್ತಿ ಆಗ್ತಿದೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಬಂದು ಮಲ್ಕೊಂಡಿದ್ದಾರೆ. ಅವ್ರಿಗೆ ಇವಾಗ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದಾರೆ. ನಾನು ನೆಕ್ಸ್ಟು ಅವ್ರನ್ನ ಎಬ್ಬಿಸಿ ಊಟ ಕೊಡೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಗುತ್ತೆ. ಸದ್ಯಕ್ಕೆ ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಆ ಬಿಸಿಲಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ವಾ. ಸೊ ಹಾಗಾಗಿ 1 ಗಂಟೆಗೆ ಹೋಗಿದ್ದು, ಅಲ್ಲಿಂದ ಹೊರಟಿದ್ದೆ 4:15 ಆಗೋಯಿತು. ಹಾಗಾಗಿ ಅಲ್ಲೇ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಬರೀ ನಿಂತ್ಕೊಂಡೇ ಇರಬೇಕಲ್ವ. ಹಾಗಾಗಿನೇ ಸ್ವಲ್ಪ ಕಷ್ಟ ಆಗೋಯಿತು. ಸದ್ಯಕ್ಕೆ ಇವತ್ತಿನ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಒಂದು ಗಾಡಿ ಬಗ್ಗೆ ನಿಮಗೆ ನಾಳಿನ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ವಿ ಆ ಒಂದು ಗಾಡಿನ ತೊಗೊಳಕ್ಕೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ, ಬಾಯ್ ಬಾಯ್.